ಅಧ್ಯಕ್ಷ, ನಾನು 89ರಲ್ಲಿ ಅಸೆಂಬ್ಲಿಗೆ ಬಂದೆ. 85 ಟ್ರೈ ಮಾಡಿದೆ, ಆಗಲಿಲ್ಲ, ಸೋತೋಗ್ಬಿಟ್ಟೆ. 89 ಬಂದೆ. 89 ಬಂದಾಗ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮೊದಲನೇ ಟರ್ಮ್ಗೆನೆ ಜೈಲು, ಪ್ರಿಸನ್ನು, ಹೋಮ್ ಗಾರ್ಡ್ಸು, ಫೈರ್ ಫೋರ್ಸ್ ಅಂತ ಒಂದು ಸಣ್ಣ ಇಲಾಖೆ ಕೊಟ್ಟಿದ್ರು. ಕೊಟ್ಟಕ್ಕೆ ಬಹಳ ಸಂತೋಷದಿಂದ ಮಾಡಿದ್ದೆ. ತಮಗೂ ತಾವು ಯಾವ ಚೇರಲ್ಲಿ ಇರ್ತಾರೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಮುಂದಕ್ಕೆ ನಮ್ಮ ಸರ್ಕಾರದ ಚಿಂತನೆ, ನಾವು ಅದೇ ಸಿಸ್ಟಮ್ಗೆ ಹೋಗ್ಬೇಕು ಅನಿಸ್ತದೆ ನನಗೆ. ನಾನು ಸಣ್ಣ ಇಲಾಖೆ, ಬರೀ 3 ಕೋಟಿ ರೂಪಾಯಿ ನನ್ನ ಇಲಾಖೆ, ನನ್ನ ಡಿಪಾರ್ಟ್ಮೆಂಟ್. ಅಲ್ಲಲ್ಲ, 3 ಕೋಟಿ ಆ ಡಿಪಾರ್ಟ್ಮೆಂಟ್ಗೆ ಬಜೆಟ್ ಇದ್ದಿದ್ದು 3 ಕೋಟಿ. ಸೊ ಆ 3 ಕೋಟಿಗೆ 3 ಕೋಟಿ ಅದಕ್ಕೆ ನಾವು ಪ್ರತಿಯೊಂದು ಇಲಾಖೆಯವರು ಕೂಡ ಮಂತ್ರಿಗಳೆಲ್ಲ ಕಂಪಲ್ಸರಿ ಕೂತ್ಕೊಳ್ಳೋರು. ಎಲ್ಲ MLA ಆ ಇಲಾಖೆನ ವಿರೋಧ ಪಾರ್ಟಿಲೆಲ್ಲ ಡಿವಿಷನ್ ಮಾಡೋರು. ನೀನು ಅರ್ಬನ್ ಡೆವಲಪ್ಮೆಂಟ್ ಮಾಡೋ, ನೀನು ರೂರಲ್ ಡೆವಲಪ್ಮೆಂಟ್ ಮಾತಾಡೋ, ನೀನು ಇದನ್ನು ಮಾತಾಡೋ ಅಂತ ಮಾಡೋರು. ಸೊ ನಾನು ಇಲ್ಲಿ ರಿಪ್ಲೈ ಮಾಡಿದ್ದೀನಿ. ಇಟ್ ವಾಸ್ ಆನ್ ಅ ವೆರಿ ಬಿಗ್ ಹೆಡ್ಲೈನ್ಸ್. ನನ್ನ ರಿಪ್ಲೈ ಕೃಷ್ಣ ಜೈಲಲ್ಲಿ ಹುಡ್ತಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅಲ್ಲಿಂದ ಶುರು ಮಾಡಿದ್ದೆ ನಾನು. ಸೊ ಅದು ದೊಡ್ಡ ಪೇಪರ್ಲಿ, ಕನ್ನಡಪ್ರಭ ಬೇರೆ ಪೇಪರ್ ಎಲ್ಲ ದೊಡ್ಡ ಲೈನ್ ಬರ್ತಿದ್ರು. ಐ ಥಿಂಕ್ ನೌ ವಿ ಹ್ಯಾವ್ ಟು ಥಿಂಕ್, ವಾಪಸ್ ನಾವು ಆ ವಿಚಾರಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡಿದ್ರೆ ಆಗುದಿಲ್ಲ. ಇಲಾಖೆವಾರ ಚರ್ಚೆ. ಬೈರೇಗೌಡರು, ನಮ್ಮ ಕೃಷ್ಣ ಬೈರೇಗೌಡರು ತಂದೆ 8 ಗಂಟೆ ಅಗ್ರಿಕಲ್ಚರ್ ರಿಪ್ಲೈ ಮಾಡಿದ್ರು. 8 ಗಂಟೆ. ಇಲ್ಲಿ ಜಯೇಶ್ ಪಟೇಲ್ ಇಲ್ಲಿ ಕೂತಿದ್ರು, ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು. ನಮ್ಮ 1.5 ದಿನ ಮಾತಾಡಿದ್ರು ಖರ್ಗೆ ಸಾಹೇಬ್ರು ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ. ಅದೊಂದು ದೊಡ್ಡ ಸ್ಟೋರಿ ಇದೆ, ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ, ಆನ್ ಎ ಲೈಟರ್ ವೇ. ಅವ್ರು ಬಂದು ಬರೀ 15 ನಿಮಿಷಕ್ಕೆ ಅವರು ರಿಪ್ಲೈನ ಮುಗಿಸ್ಬಿಟ್ರು. ಸೊ ಇಲ್ಲಿ ಫೋನ್ ಟ್ಯಾಪಿಂಗ್ ನಡೀತು. ಫೋನ್ ಟ್ಯಾಪಿಂಗ್ ವಿಚಾರ ಬಂತು. ವೀರೇಂದ್ರ ಪಾಟೀಲ್ರಿಗೂ ರಾಮಕೃಷ್ಣ ಹೆಗಡೆಗೂ ಕದನ. ಅಲ್ಲಲ್ಲ, ಫೋನ್ ಟ್ಯಾಪಿಂಗ್ ಚರ್ಚೆ ಅದು ಬಂದಿದ್ದು. ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಚರ್ಚೆ ಬೆಳೀತು. ಆಮೇಲೆ ಮುದ್ದಪ್ಪನವ್ರ ವಿಚಾರಕ್ಕೆ ಬೇಕಾದಷ್ಟು ಇಲ್ಲಿ ಚರ್ಚೆ ನಡೀತು. BDA ವಿಚಾರದಲ್ಲಿ ನಂಜೇಗೌಡರು, ಮುದ್ದಪ್ಪನವರೆಲ್ಲ ಬಂತು. ಸೊ ಆಗ ಅಸೆಂಬ್ಲಿಲಿ ಡಿಬೇಟು, ಒಂದ್ ಕಡೆ ಬಂಗಾರಪ್ಪನವರು, ಒಂದ್ ಕಡೆ ಕಾಗೋಡು ತಿಮ್ಮಪ್ಪನವರು, ಒಂದ್ ಕಡೆ ಲಕ್ಕಪ್ಪನವರು, ಎಲ್ಲ ದೊಡ್ಡ ದೊಡ್ಡ, ಅಲ್ಲೂ ಕೂಡ ಅಪ್ಪರ್ ಹೌಸ್ ಅಲ್ಲಿ ಸುಮ್ಮನೆ ಹೇಳ್ಬಾರ್ದು, ನಾಣಯ್ಯನವರು ಅವರೆಲ್ಲ ಮಾಡ್ತಿದ್ರು ಕಾಂಟ್ರಿಬ್ಯೂಷನ್. AK ಸುಬ್ಬಯ್ಯ, ನಾಣಯ್ಯ, ಅವೆಲ್ಲ ಆ ಡಿಬೇಟೇ ಬೇರೆ. ಈಗ ಪಾಸಿಟಿವ್ ಥಿಂಕಿಂಗ್ ಹೋಗ್ತಾ ಇತ್ತು. ಬರೀ SM ಕೃಷ್ಣ ಅವ್ರಿಗೆ ಮಾತಾಡಿದಂತ ಚರ್ಚೆಯಲ್ಲಿ SM ಕೃಷ್ಣ ಅವ್ರಿಗೆ ಬೇಕಾದಷ್ಟು ಈ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಫ್ರೆಂಡ್ಸ್ ಅವ್ರಿಗೆ, ಮಲ್ಯ ಇರ್ಬೋದು, JP ನಾರಾಯಣ ಸ್ವಾಮಿ ಇರ್ಬೋದು, ಕೋಗಡೇಶ್ ಇರ್ಬೋದು, ಬರೀ ಒಂದು ಅವರ ಭಾಷಣ, ನಾಣಯ್ಯನವ್ರ ಭಾಷಣ ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಿ ಈ ಥರ್ಡ್ಸ್ ಅನ್ನೋದನ್ನ ನಿಲ್ಲಿಸ್ಬಿಟ್ರು. ಈ ಥರ್ಡ್ಸ್, ಫಸ್ಟ್ ಸೆಕೆಂಡ್ ಥರ್ಡ್ಸ್ ಅಂತಿತ್ತಲ್ಲ, ಆಗ ಈ ಬ್ರಿವರೇಜ್ ಕಾರ್ಪೊರೇಷನ್ ಉಟ್ಕೊಳ್ತು. ಹಂಗೆ ದಿಸ್ ಅಸೆಂಬ್ಲಿ ಪಾಸಿಟಿವ್ ಥಿಂಕಿಂಗ್ ಬೇಕಾದಷ್ಟು ಹೋಗ್ತಾ ಇದೆ. ಸೊ ಇಲ್ಲಿ ನಾನು ಲೆಕ್ಕ ಹಾಕೊಂಡಿದ್ದೆ, ಬಹಳ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಇಲ್ಲಿ ನಡೀತಿದೆ ಅಂತ. ನನಗೆ ಕೆಲವು ಫ್ರೆಂಡ್ಸ್ ಎಲ್ಲ ಮಾತಾಡಿದ್ ನೋಡಿದರೆ, ನಾನು ಅಶೋಕನು ಬಹಳ ವರ್ಷದಿಂದ ಅಸೆಂಬ್ಲಿಲಿ ಇದ್ದಾರೆ, ಅಶ್ವಥ್ ನಾರಾಯಣ ಇದ್ದಾರೆ, ನೀವು ಕಾರ್ಪೊರೇಟರ್ ಆಗಿದ್ದೀರಿ, ಬೇಕಾದಷ್ಟು ಜನ ಇದ್ದಾರೆ, ಕೆಲವು ಹೇಳಿದಿರಿ. ಬಟ್ ಅಷ್ಟೇ ನೆಗೆಟಿವ್ ಆಗಿ ಹೋಗ್ತಾ ಇದ್ರಿ. ಐ ಡೋಂಟ್ ನೋ, ಐ ಕುಡ್ ನಾಟ್, ನನಗೆ ಅರ್ಥ ಆಗಲಿಲ್ಲ ಯಾಕೆ ನೆಗೆಟಿವ್ ಹೋಗ್ತಾ ಇದೆ. ಯಾಕೆಂದ್ರೆ ಪಾಸಿಟಿವ್ ಥಿಂಕರ್ಸ್ ಆಲ್ವೇಸ್ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ನೆಗೆಟಿವ್ ಥಿಂಕರ್ಸ್ ವಿಲ್ ಆಲ್ವೇಸ್ ಹ್ಯಾವ್ ಎ ಪ್ರಾಬ್ಲಮ್ ಫಾರ್ ಎವ್ರಿ ಸೊಲ್ಯೂಷನ್. ಸೊ ಯಾವಾಗ ನನಗನ್ಸುತ್ತೆ, ಆಲ್ವೇಸ್ ಯು ಶುಡ್ ಬಿ ಪಾಸಿಟಿವ್ ಅನ್ನೋದು ನನಗೆ ಯಾವುದಕ್ಕೆ ಆದ್ರೆ ಉತ್ತರ ಸಿಗಬೇಕು.